ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತಿನ ವಿಡಿಯೋ ಮೂಲಕ ನಾನು ನಿಮಗೆ ಫಿಶಲ್ಲಿ ಸೂಪರಾಗಿ ಒಂದು ಗ್ರೇವಿನ ಹೇಗೆ ಮಾಡ್ಕೊಳ್ಳೋದು ಈಸಿಯಾಗಿ ಮತ್ತು ತುಂಬ ರುಚಿಕರವಾಗಿ ಅನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ. ಈ ಗ್ರೇವಿ ಮಂಗಳೂರಲ್ಲೆಲ್ಲ ಈ ಸಾರನ್ನು ತುಂಬ ಟೇಸ್ಟಿಯಾಗಿ ಮಾಡ್ತಾರೆ. ಅದೇ ರೀತಿಯಾದಂತಹ ಒಂದು ರೆಸಿಪಿನ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಈಸಿಯಾಗಿ ಹೇಗೆ ಮಾಡ್ಕೊಳ್ಳೋದು, ಇದನ್ನು ತುಂಬ ಚೆನ್ನಾಗಿರುತ್ತೆ ಅನ್ನದ ಜೊತೆಗಂತೂ ಈ ರೆಸಿಪಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಮೊದಲಿಗೆ ನನ್ನ ಚಾನಲ್ನ ನೀವು ಹೊಸದಾಗಿ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಈ ರೆಸಿಪಿ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಲ್ಲಿ ನಾನಿವಾಗ ಶುರು ಮಾಡ್ತಾ ಇದ್ದೀನಿ ವಿಡಿಯೋನ. ಈಗ ನಾನು ಬ್ಯಾಡಗೆ ಮೆಣಸನ್ನು ಒಂದು 8ರಿಂದ 9 ಬ್ಯಾಡಗೆ ಮೆಣಸನ್ನು ತೊಗೊಂಡಿದ್ದೀನಿ. ಮತ್ತು ಧನಿಯಾ 2 ಟೀ ಸ್ಪೂನ್, ಜೀರಿಗೆ 1 ಟೀ ಸ್ಪೂನ್, ಕಾಳು ಮೆಣಸು 1 ಟೀ ಸ್ಪೂನ್, ಮತ್ತು ಸ್ವಲ್ಪ ಬೆಳ್ಳುಳ್ಳಿಯನ್ನು ತೊಗೊಂಡಿದ್ದೀನಿ. ಒಂದು 3ರಿಂದ 4 ಮೆಂತ್ಯನೂ ಕೂಡ ನೀವು ಹಾಕ್ಕೊಳ್ಬೋದು ಇದ್ದರೆ. ಮತ್ತು ಶುಂಠಿ ಕೂಡ 1 ಇಂಚು ನಾನು ತೊಗೊಂಡಿದ್ದೀನಿ. ಇಲ್ಲಿ 2 ಹಸಿಮೆಣಸಿನ್ಕಾಯಿ, ಮತ್ತು ನಾನಿಲ್ಲಿ ಕರ್ಬೇವಿನ ಎಲೆಯನ್ನು ಒಂದು 5ರಿಂದ 6 ಎಲೆಯನ್ನು ಕೂಡ ತೊಗೊಂಡಿದ್ದೀನಿ. ಮತ್ತು ನಾನಿಲ್ಲಿ ಸೈಡಲ್ಲಿ ಹುಣಸೆ ಹಣ್ಣನ್ನು, ನಿಂಬೆಹಣ್ಣು ಗಾತ್ರದ ಹುಣಸೆ ಹಣ್ಣನ್ನು ನೀರಲ್ಲಿ ನೆನೆ ಹಾಕ್ಕೊಂಡಿದ್ದೀನಿ. ಇಲ್ಲಿ ನಾನಿವಾಗ ಪಾತ್ರೆಯನ್ನು ತೊಗೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ 1 ಟೀ ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ಕೊಂಡು, ನಾನು ಏನಿವಾಗ ಮಸಾಲ ಪದಾರ್ಥನೆಲ್ಲ ತೋರಿಸಿದ್ನಲ್ವ ಅದನ್ನು ನೀವು ಹಾಕ್ಕೊಂಡು, ಅದ್ರ ಜೊತೆಗೆ ಒಂದು ಅರ್ಧ ಈರುಳ್ಳಿಯನ್ನು ಕೂಡ ಸ್ಲೈಸ್ ಮಾಡಿ ಕಟ್ ಮಾಡಿ ಹಾಕ್ಕೊಂಡು ಇದನ್ನು ಚೆನ್ನಾಗಿ ನೀವು ಫ್ರೈ ಮಾಡ್ಕೊಳ್ಬೇಕು. ಇದು ಸ್ವಲ್ಪ ನಿಮಗೆ ಗೊತ್ತಾಗುತ್ತೆ, ಇದು ಸ್ವಲ್ಪ ಘಮನೇ ಚೇಂಜ್ ಆಗುತ್ತೆ. ಆವಾಗ ನೀವು ಇದನ್ನು ಇಳಿಸ್ಕೋಬೇಕಾಗುತ್ತೆ. ಚೆನ್ನಾಗಿ ಫ್ರೈ ಆದ ನಂತರ ಇವಾಗ ಇದಕ್ಕೆ ನಾನು ಒಂದು ಅರ್ಧ ಕೊಕೊನೆಟನ್ನು ಹಾಕ್ಕೊಂಡಿದ್ದೀನಿ. ಹಸಿ ಕಾಯಿ ತುರಿಯನ್ನು ಅರ್ಧ ಹಾಕ್ಕೊಂಡಿದ್ದೀನಿ, ಅರ್ಧ ಕಪ್ ಆಗೋಷ್ಟು ಹಾಕ್ಕೊಂಡಿದ್ದೀನಿ. ಕಾಯಿ ತುಂಬ ಹಾಕೋದಕ್ಕಿಂತ ಸ್ವಲ್ಪ ಕಡಿಮೆ ಹಾಕ್ಕೊಂಡ್ರೇ ಗ್ರೇವಿ ಯಾವಾಗಲೂ ಚೆನ್ನಾಗಿ ಬರೋದು. ಮೀನು ಸಾರು ಯಾವಾಗಲೂ ತೆಳುವಾಗಿದ್ರೇ ತಿನ್ನೋದಕ್ಕೆ ಟೇಸ್ಟ್ ಜಾಸ್ತಿ. ಇವಾಗ ನಾನಿಲ್ಲಿ ಅರಿಶಿನ ಪುಡಿನ ಅರ್ಧ ಟೀ ಸ್ಪೂನ್ ಆಗುವಷ್ಟು ಸೇರಿಸ್ಕೊಂಡಿದ್ದೀನಿ. ಇದನ್ನು ಕೂಡ ನೀವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಒಂದು 2 ನಿಮಿಷ ಇದು ನೀವು ಫ್ರೈ ಆದ ನಂತರ ಈ ಥರ ಆಗಬೇಕು, ಇಷ್ಟು ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ನೋಡಿ ಇವಾಗ ಕರೆಕ್ಟಾಗಿದು ಫ್ರೈ ಆಗಿದೆ. ಇವಾಗ ಸ್ವಲ್ಪ ತಣಿಯಕ್ಕೆ ಬಿಡೋಣ ಇದನ್ನ. ಇದು ಸ್ವಲ್ಪ ತಣ್ಣದ ನಂತರ ನಾವಿವಾಗ ಮಿಕ್ಸಿ ಜಾರ್ಗೆ ಈ ಮಸಾಲೆಯನ್ನು ನಾವು ಹಾಕ್ಕೊಳ್ಳೋಣ. ಈ ಮಸಾಲೆನ ನೀವು ಸ್ವಲ್ಪ ತಣ್ಣದ ನಂತರನೇ ಹಾಕ್ಕೊಳ್ಬೇಕು. ಮತ್ತು ಇದನ್ನು ನೀವು ಎಷ್ಟು ಚೆನ್ನಾಗಿ ಫ್ರೈ ಮಾಡ್ತೀರಾ ಅಷ್ಟು ಚೆನ್ನಾಗಿ ನಿಮಗೆ ಸಾರು ಕೂಡ ತುಂಬ ಟೇಸ್ಟಿಯಾಗಿ ಬರುತ್ತೆ. ಮಂಗಳೂರಲ್ಲಿ ಮಾಡುವಂತಹ ರೆಸಿಪಿ ಇದು, ತುಂಬ ಎಕ್ಸಾಕ್ಟಾಗಿ ಬರುತ್ತೆ ಇದು. ಇದನ್ನು ಟ್ರೈ ಮಾಡಿ ನೋಡಿ. ಮತ್ತು ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೊಳ್ಳಿ. ಒಂದು ಅರ್ಧ ಗ್ಲಾಸ್ ಆಗೋಷ್ಟು ನೀರನ್ನು ಆ್ಯಡ್ ಮಾಡಿಕೊಂಡ್ರೆ ನೋಡಿ ಈ ಥರ ತುಂಬ ನೈಸ್ ಆದಂತಹ ಪೇಸ್ಟ್ನ ಮಾಡ್ಕೊಳ್ಬೇಕು. ನಂತರ ನಾನಿಲ್ಲಿ ಒಂದು ಬಾಣಲೆಗೆ ಒಂದು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ 1 ಟೀ ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ಕೊಂಡ್ರೆ ಸಾಕು. ಮತ್ತು ಈರುಳ್ಳಿನ ಈ ಥರ ಸ್ಲೈಸ್ ಮಾಡಿಬಿಟ್ಟು ಒಂದು ಅರ್ಧ ಈರುಳ್ಳಿನ ಈ ಥರ ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೊತಾ ಇದ್ದೀನಿ. ನೋಡಿ ಈ ಥರ ನೀವು ತುಂಬ ಏನು ರೋಸ್ಟ್ ಮಾಡೋದೇನು ಬೇಕಾಗಲ್ಲ, ಜಸ್ಟ್ ಸಾಕಾಗುತ್ತೆ. ಇಷ್ಟ ಆದರೆ ಎಣ್ಣೆಗೆ ಹಾಕ್ಕೊಂಡು 2 ನಿಮಿಷ ತಿರ್ಸಿದ್ರೆ. ಮತ್ತು ಹಸಿ ಮೆಣಸನ್ನು ಕೂಡ ಸಿಗ್ದು ಹಾಕ್ಕೊಂಡಿದ್ದೀನಿ. ಈಗ ನಾನೇನು ಮಸಾಲೆ ರುಬ್ಕೊಂಡಿದ್ದೀನಲ್ವ ಆ ಮಸಾಲೆನ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ನೋಡಿ ಈ ಥರ ಸ್ವಲ್ಪ ಇದನ್ನು ಕುದಿಸ್ಕೊಬೇಕಾಗತ್ತೆ. ಇದ್ರ ಜೊತೆಗೆ ನಾನೇನು ನಿಂಬೆಹಣ್ಣನ್ನು, ಹುಣಸೆ ಹಣ್ಣನ್ನು ನೆನೆಸಿಟ್ಟಿದ್ನಲ್ವ ಅದನ್ನು ಚೆನ್ನಾಗಿ ಹಿಸುಕಿ ಅದರಲ್ಲಿ ಕೂಡ ರಸನ ನೀವು ತೆಗೆದುಬಿಟ್ಟು ಈ ಥರ ಹಾಕ್ಕೊಳ್ಬೇಕು. ಇದು ಮೇನ್, ಇದರಲ್ಲಿ ತುಂಬ ಚೆನ್ನಾಗಿರುತ್ತೆ. ಇದನ್ನು ಹಾಕೋದ್ರಿಂದ ಸಾರು ಕೂಡ ಹುಳಿ ಹುಳಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ. ಮತ್ತು ಉಪ್ಪು ಕೂಡ 1 ಟೀ ಸ್ಪೂನ್ ಆಗುವಷ್ಟು ರುಚಿಗೆ ತಕ್ಕಷ್ಟು ನೀವು ಸೇರಿಸ್ಕೊಳ್ಳಿ. ಮತ್ತು ಲಿಡ್ಡನ್ನು ಕ್ಲೋಸ್ ಮಾಡಿಬಿಟ್ಟು ಒಂದು 5 ನಿಮಿಷ ಇದು ಸ್ವಲ್ಪ ಕುದಿಯೋಕ್ಕೆ ಬಿಡಬೇಕು. ನೋಡಿ ಈ ಥರ ಕುದಿ ಬರಬೇಕಿದು. ಈ ಥರ ಕುದಿ ಬಂದ ನಂತರನೇ ನೀವು ಫಿಶನ್ನು ಹಾಕ್ಕೊಳ್ಬೇಕಾಗತ್ತೆ, ಪೀಸಸನ್ನು ಹಾಕ್ಕೊಳ್ಬೇಕಾಗತ್ತೆ. ಇಲ್ಲಿ ನಾನು ಸಾಲ್ಮನ್ ಫಿಶನ್ನು ತೊಗೊಂಡಿದ್ದೀನಿ. ನೋಡಿ ಇದು ಮಕ್ಕಳು ಬ್ರೈನ್ ಕೂಡ ಶಾರ್ಪ್ ಆಗುತ್ತೆ ಈ ಮೀನು ತಿನ್ನೋದ್ರಿಂದ, ಹೆಲ್ತ್ಗೂ ತುಂಬ ಚೆನ್ನಾಗಿರುತ್ತೆ. ನೋಡಿ ಇವಾಗ 5 ನಿಮಿಷದಲ್ಲಿ ಈಗ ಸಾರು ಕೂಡ ರೆಡಿಯಾಗಿದೆ. ನೋಡಿ ಅನ್ನದ ಜೊತೆಗೆ ಚೆನ್ನಾಗಿರುತ್ತೆ. ಈ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ.